Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮತ್ತೆ ಕಾಂಗ್ರೆಸ್ ಮುನ್ನಡೆ. ಎಷ್ಟು ಮುನ್ನಡೆ? 5749 ಮತಗಳು. ಈಗ ಸ್ವಲ್ಪ ಇರೋದ್ರಲ್ಲಿ ಇದೊಂದು ನಂಬರ್ಸ್ ಇದೆಯಲ್ಲ, ಇರೋದ್ರಲ್ಲಿ ಇವತ್ತು ಬೆಳಗ್ಗೆಯಿಂದ ನೋಡಿದ್ರಲ್ಲ 600 700 ಇತ್ತು, 5000 ತನಕ ಹೋಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೆ ಹಿನ್ನಡೆ. ಬಹುಶಃ ಇವತ್ತು ಅವ್ರು ಏನಾದ್ರೂ SIT ವರ್ಷದಲ್ಲಿದ್ದು ಟಿವಿ ನೋಡ್ತಾ ಇದ್ರೆ ಅವ್ರಿಗೆ ಆ ವಿಚಾರಣೆಗಿಂತ ತಲೆಬಿಸಿ ಇದೇ ಆಗಿರುತ್ತೆ ಅಂತ ಆ ಮಟ್ಟಿಗೆ ಟೆನ್ಷನ್ ಕೊಡ್ತಾ ಇದೆ. ಹಾಸನದ ಅವರ ರಿಸಲ್ಟ್ ಅವರಿಗೇನೆ 5749 ಮತಗಳು. ಆಮೇಲೆ ಇಬ್ರು ಕೂಡ ಒಳ್ಳೆ ಮತಗಳನ್ನೇ ಪಡೆದಿದ್ದಾರೆ. 3,52,292 ಮತವನ್ನ ಶ್ರೇಯಸ್ ಪಟೇಲ್ ಅವರು ಪಡೆದಿದ್ದಾರೆ. 3,46,543 ಮತಗಳನ್ನ ಪ್ರಜ್ವಲ್ ರೇವಣ್ಣ ಅವರು ಪಡೆದಿದ್ದಾರೆ. 5,000 ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. 749 ಮತಗಳ ಅಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಿಂದೆ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ರಾಜಕಾರಣಿಗಳು ಹೆಂಗೆ ಅಂತಂದ್ರೆ 30 ಸಾವಿರ ಅಂತರದಿಂದನೇ ಗೆಲ್ತಾರೆ ಪ್ರಜ್ವಲ್ ಅವರು. ಅಲ್ಲ ಈ ರಾಜಕಾರಣಿಗಳು ಹೆಂಗೆ ಅಂತಂದ್ರೆ ಬದುಕಿನಲ್ಲಿ ಅವಾಗ ಈ ಸೆರೆವಾಸ ಬಂದ್ಬಿಡುತ್ತೆ, ತಲೆ ಕಟ್ಸ್ಕೊಳ್ಳಲ್ಲ ಅವರು. ಅಧಿಕಾರ ಸೆರೆವಾಸ ಬಂದ್ಬಿಟ್ಟು ಸಹಿಸ್ಕೊಳಕ್ಕೆ. ಸೊ ಅದು ಕರೆಕ್ಟ್. ಇನ್ನು ಹಾಸನ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದು ಈ ಕ್ಷಣದ ಸೂಪರ್ ಬ್ರೇಕಿಂಗ್. ಯಾವ ಹಂತದಲ್ಲಿ ಅಥವಾ ಎಷ್ಟನೇ ಸುತ್ತಿನ ಮತದ ಎಣಿಕೆ ಆಗಿದೆ ಇದನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿ ಕುಸಿತ ಆಗಿದೆ. ಕೇವಲ 76. ನೋಡಿ ಕೊಪ್ಪಳದಲ್ಲಿ ಎಂತ ಫೈಟ್ ಇದೆ ನೋಡಿ. ಕೊಪ್ಪಳದಲ್ಲಿ ಕೇವಲ 76 ಮತಗಳ ಅಂತರದಲ್ಲಿ ಬಸವರಾಜ್ ಕ್ಯಾವಟರ್ ಅವರು ಮುನ್ನಡೆಯನ್ನ ಹೊಂದಿದ್ದಾರೆ. 2,76,000 ಮತಗಳನ್ನ ಪಡೆದಿದ್ದಾರೆ ಇಬ್ರು ಕೂಡ. 842 ಮತ. ಕಾಂಗ್ರೆಸ್ ಹಿನ್ನಡೆಗೆ ಹೋಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಹಿನ್ನಡೆ ಹೋಗ್ತಾ ಇದೆ. ಯಾಕೆಂದ್ರೆ ಮುಂದೆ ಇತ್ತು ಕೇವಲ 76 ಓಟ್ಗಳ ಅಂತರ ಅಂತ ಹೇಳಿದ್ರೆ ಓಕೆ ಬಿಜೆಪಿ ಗೆಲ್ಲುತ್ತೆ. ಕೊಪ್ಪಳದಲ್ಲಿ ಬಿಜೆಪಿ ಕೂಡ ಈ ಸಲ ಕರಡಿ ಸಂಗಣ್ಣ ಅವರು ಒಂದು ಕೈ ಸೇರ್ಪಡೆ ಆಗಿದ್ದನ್ನ ಬಿಟ್ರೆ ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಂಡ್ ಬರುವ ಮುಖೇನವಾಗಿ ಸ್ವಲ್ಪ ಸ್ಟ್ರಾಟಜಿಯನ್ನ ಹೆಣೆದಿತ್ತು. ಕೋಲಾರದಲ್ಲಿ 11ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ. JDS ಅಭ್ಯರ್ಥಿಯ ಇನ್ನು ಪ್ರತಿ ಸುತ್ತಿನಲ್ಲಿ ಮತಗಳ ಅಂತರ ಕಡಿಮೆ ಆಗ್ತಾ ಇದೆ ಅಂತ ಕೋಲಾರದಲ್ಲಿ JDS ಅಭ್ಯರ್ಥಿ ಮಲ್ಲೇಶ್ ಬಾಬು 4,37,674 ಮತಗಳನ್ನ ಪಡೆದಿದ್ರೆ ಕೈ ಅಭ್ಯರ್ಥಿ ಕೆ ಗೌತಮ್ ಏನ್ ಸುಮ್ಮನೆ ಇಲ್ಲ, 4,19,666 ಮತಗಳು. 78,000 ಇತ್ತು ಸ್ವಲ್ಪ ಹೊತ್ತಿನ ಮುಂಚೆ. ಆ ಲೀಡ್ ನೋಡಿ ಈಗ 18,000ಕ್ಕೆ ಬಂದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 10ನೇ ಸುತ್ತಿನ ಮತ ಎಣಿಕೆ ಅಂತ್ಯ ಆಗಿದೆ. 10ನೇ ಸುತ್ತಿನಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ಭಾರೀ ಮುನ್ನಡೆಯನ್ನ ಸಾಧಿಸಿಕೊಂಡು ಸಾಕ್ತಾ ಇದ್ದಾರೆ. ಕಾಂಗ್ರೆಸ್ನ DK ಸುರೇಶ್ ಅವರಿಗೆ ಪ್ರತಿ ರೌಂಡ್ಸ್ ಅಲ್ಲೂ ಕೂಡ ಬಹಳ ಹಿನ್ನಡೆ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. 92,912 ಮತಗಳ ಮುನ್ನಡೆ. ಡಾಕ್ಟರ್ ಮಂಜುನಾಥ್ ಅವರು 92,000 ಮತ ನೋಡಿ. ಇನ್ನೂ 15 ಲಕ್ಷ ಮತಗಳ ಎಣಿಕೆ ಬಾಕಿ ಇದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. 15 ಲಕ್ಷ ಮತಗಳ ಎಣಿಕೆ ಇನ್ನೂ ಬಾಕಿ ಇದೆ. ಇದು ಯಾವುದೂ ಅಲ್ಲ ಈ ಮುನ್ನಡೆ ಆ ಲೆಕ್ಕಕ್ಕೆ ನೋಡೋದಾದ್ರೆ ಆಗ್ತಾನೆ 24 ಲಕ್ಷ. ಹೌದು, ಅಲ್ಲಿಗೆ ಈಗ ಹೆಚ್ಚು ಕಡಿಮೆ 9 ಲಕ್ಷ ಗಂಟೆವರೆಗೂ ಗೊತ್ತಾಗಲ್ಲ. ಈಗಲೇ ಯಾರು ಬೀಗಂಗಿಲ್ಲ ಅಂತ. ಈಗಲೇ ಯಾರು ಬೀಗಂಗಿಲ್ಲ. ಇಲ್ಲ ಈಗಲೇ ಯಾರು ಬೀಗಂಗಿಲ್ಲ. 24 ಕರೆಕ್ಟ್ ನೋಡಿ. NDA 292, ಇಂಡಿ ಮೈತ್ರಿಕೂಟ ಈಗ 224ಕ್ಕೆ ಬಂದಿದೆ. ಇನ್ನು ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯವರು 27. ಮೇಡಮ್, ಕೊನೆದಾಗ ಏನಂತಿರ್ತಾವೆ? ಖಂಡಿತ ನೋಡಿ, ಅತ್ಯಂತ ಕಠಿಣವಾದ ಪರಿಸ್ಥಿತಿಯಲ್ಲಿ ಇವತ್ತು ಕಾನ್ಸ್ಟಿಟ್ಯೂಷನ್ ಮತ್ತು ಡೆಮಾಕ್ರಸಿಯೇ ಒಂದು ಅಪಾಯದಲ್ಲಿದೆ ಅನ್ನುವಂತಹ ವಾತಾವರಣ ಇದೆ ಅಂತೇಳಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳೆಲ್ಲ ಕಡೆ ಇದ್ದಾಗೆಲ್ಲ ಕಾಂಗ್ರೆಸ್ಗೆ ಇವ್ರ ಅಪಾಯದಲ್ಲಿ ಇದ್ದಾಗೆಲ್ಲ ಕಾಂಗ್ರೆಸ್ಗೆ ಸಂವಿಧಾನ ಡೆಮಾಕ್ರಸಿ ನೆನಪಾಗತ್ತೆ. ಈಗ 400ಕ್ಕೂ ಮೇಲೆ ಅಂದ್ರೆ 400ಕ್ಕೂ ಮೇಲೆ ನಾವ್ ಹೇಳಿದ್ವಾ 400 ಬರೋದಾಗಿದ್ರೆ ಚುನಾವಣೆ ಯಾಕೆ ಮಾಡ್ಬೇಕು? ಕಮಲ್ನಾಥ್ ಮಾತಾಡ್ತಾರೆ. ಕಾಂಗ್ರೆಸ್ಸಿನ ಅಪಾಯ ಹೇಳಿ ಮೇಡಮ್ಗೆ ಉಪಾಯ ಹೇಳ್ಬಿಡಿ. ರವಿಕುಮಾರ್ ಅವರಿಗೆ ಈಶ್ವರಪ್ಪನವರು ಯಾಕೆ ಬಂಡಾಯ ನಿಂತಿದ್ದಾರೆ ಬಿಜೆಪಿ ವಿರುದ್ಧ?
ಬೇರೆ ಪೊಲಿಟಿಕಲ್ ಪಾರ್ಟಿಯನ್ನ ದುರ್ಬಲಗೊಳಿಸಿ ಅಥವಾ ಎಲ್ಲಾ ಸಂಸ್ಥೆಗಳನ್ನು ಮಿಸ್ಯೂಸ್ ಮಾಡಿ ಇಡೀ ದೇಶದಲ್ಲಿ ಇಂಥ ಒಂದು ಕೆಟ್ಟ ವಾತಾವರಣದ ಅಮೇಠಿಯಲ್ಲಿ ಸ್ಮೃತಿ ಇರಾನಿಗೆ ಭಾರಿ ಹಿನ್ನಡೆ. ಅಮೇಠಿನಲ್ಲಿ ಸ್ಮೃತಿ ಇರಾನಿ ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದ್ದ ಸ್ಮೃತಿ ಇರಾನಿ ಮೊನ್ನೆ ಮನೆ ಮಾಡಿ ಗೃಹ ಪ್ರವೇಶ ಮಾಡಿದಂತ ಸ್ಮೃತಿ ಇರಾನಿ ಭಾರಿ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ. ರಂಗನಾಥ್, ಕೊನೆಯದಾಗಿ ಒಂದೇ ಮಾತು, ಉತ್ತರ ಪ್ರದೇಶ ಮೋದಿ ಅವರ ಒಂದು ಸಾಮರ್ಥ್ಯಕ್ಕೆ ಮತ್ತು ಬಿಜೆಪಿ ಮತ್ತು NDA ಸಾಮರ್ಥ್ಯಕ್ಕೆ ಕೈಗನ್ನಡಿ. ಅದರ ಮನಸ್ಸಿನ ಅಂತರ, ದೇಶದ ಮನಸ್ಸಿನ ಒಂದು ವಿಚಾರವನ್ನ ಉತ್ತರ ಪ್ರದೇಶ ತೋರಿಸ್ತಾ ಇದೆ. ಅವ್ರದೇ ಕನ್ನಡಿ ನೋಡ್ಕೋಬಹುದು. ಜಾಸ್ತಿ ಬೇಯಕ್ ಹೋಗ್ಬೇಡಿ. ಎಲ್ಲೆಲ್ಲಿ ಯಾವ ಅವಕಾಶಗಳು ಅದೇನಿಲ್ಲ. ಕರ್ನಾಟಕದಲ್ಲಿ ಪ್ರತ್ಯುತ್ತರ ಸಿಕ್ಕಿದೆ, ಮಧ್ಯಪ್ರದೇಶದಲ್ಲಿ ಪ್ರತ್ಯುತ್ತರ ಸಿಕ್ಕಿದೆ, ಸಿಕ್ಕಿದೆ, ಆಂಧ್ರ ಪ್ರದೇಶದಲ್ಲಿ ಪ್ರತ್ಯುತ್ತರ ಸಿಕ್ಕಿದೆ, ಸೇಫ್ ದೋಣಿಯಲ್ಲಿ ಒಳ್ಳೆಯ ಸುರಕ್ಷಿತ ಪ್ರಯಾಣ, ಸುರಕ್ಷಿತ ಬಸ್ ಅಲ್ಲಿ ಹೋಗೋದಲ್ಲ ಮುಖ್ಯ, ನಡ್ಕೊಂಡೋಗಿ ಗುಡ್ಡ ಬೆಟ್ಟಗಳಲ್ಲಿ ಹತ್ತಿ ಕುಸ್ತಿ ಮಾಡ್ತಾರಲ್ಲ. ಆದ್ರೆ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ನಿಂತಲ್ಲೇ ಹುಟ್ಟಾಕ್ಬಾರ್ದು ಮೇಡಮ್. ಇಲ್ಲ, ನಿಂತಲ್ಲೇ ಇಲ್ಲ. ಜನ ಬಡವರು, ಈ ದೇಶದಲ್ಲಿ ಬಡವರು ಮತ್ತೆ ಗ್ರಾಮೀಣ ಭಾಗದವರು, ದುಡ್ಡಿಲ್ಲದೆ ಇರೋರು, ಹಿಂದುಳಿದ ಜಾತಿಯವರು, SC STಗಳು ಎಲ್ಲಾ ಫೈಟ್ ಮಾಡ್ಬೇಕಲ್ಲ. ಇಷ್ಟು ದುಬಾರಿ ಚುನಾವಣೆಗಳಾಗಿದೆ. ಯಾರಾದ್ರೂ ಸಾಮಾನ್ಯರು ಮೆರಿಟ್ ನವರು ಇಲೆಕ್ಷನ್ ಫೈಟ್ ಮಾಡಕ್ಕಾಗತ್ತಾರೆ? ಆಗ್ತಾ ಇದೆಯಾ? ಚುನಾವಣೆ ಆಗ್ತಾ ಇದೆಯಾ? ಮೋದಿ ಅವರು 56 ಇಟ್ಕೊಂಡು ಅಲ್ಲ, ಯಾರ್ ತೆಲಂಗಾಣಕ್ಕೆ ಹೋಗಿದೆ, ಡೆಲ್ಲಿಗೆ ಹೋಗಿದೆ, ಇಂಡಿಯಾ ಅಭ್ಯರ್ಥಿಗಳು ಸುಮಾರು 30 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರುವಂತದನ್ನ ನೋಡ್ತಾ ಇದೀವಿ. ಸುಮಾರು 17 ಕ್ಷೇತ್ರಗಳಲ್ಲಿ ಈಗ NDA ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.